ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ತು ಸಮಾಧಾನ ಮಾಡ್ತಾ ಇರ್ತಾನೆ ಭೂಮಿನ. ಆದರೂ ಸಹ ಅವಳು ಹಳೆದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಲಕ್ಷ್ಮಿ ಅಕ್ಕ ಫೋನ್ ಮಾಡ್ತಾಳೆ ಭೂಮಿಗೆ. ಫೋನ್ ಮಾಡಿಬಿಟ್ಟು, ಹೇಗಿದೆಯಾ ಭೂಮಿ, ಮನೇಲಿ ಹೇಗಿದೆ ವಾತಾವರಣ, ಎಲ್ಲರೂ ನಿನ್ನನ್ನು ಏನಾದ್ರು ಬೈತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಆಗ ಭೂಮಿ, ಇಲ್ಲ ಲಕ್ಷ್ಮಕ್ಕ, ಎಲ್ಲರೂ ಸಹ ನನ್ನ ಪರವಾಗಿ ನಿಂತಿದ್ದಾರೆ. ನಾನು ಎಷ್ಟೇ ತಪ್ಪು ಮಾಡಿದ್ರು ಸಹ ಬೈತಾ ಇದ್ರು, ಆದರೆ ಈ ವಿಷಯದಲ್ಲಿ ಮಾತ್ರ ಬೈತಾ ಇಲ್ಲ. ಎಷ್ಟೇ ಆಗಲಿ ದೊಡ್ಡವರಲ್ವಾ, ದೊಡ್ಡ ಮನೆತನದವರು, ಅವರು ದೊಡ್ಡತನ ತೋರಿಸಿದರೆ ಬಿಡು, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಗನೆ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಲಕ್ಷ್ಮಿ ಅಕ್ಕ ಫೋನ್ ಇಡ್ತಾಳೆ. ಈ ಕಡೆ ಅಜಿತ್ ಹೇಳ್ತಾನೆ, ಯಾರನ್ನ ನಂಬಸಕ್ಕೋಸ್ಕರ ನೀನು ಈ ಥರ ಸುಳ್ಳು ಹೇಳ್ತಿದ್ಯಾ ಭೂಮಿ ಅಂತ ಹೇಳಿದಾಗ, ಇನ್ನೇನು ಮಾಡಲಿ ಸಾಹೇಬ್ರೆ, ನಾನು ನಿಜ ಹೇಳಿದ್ರೆ ನನ್ನನ್ನು ಬಾ ಅಂತ ಲಕ್ಷ್ಮಕ್ಕ ಕರೀತಾರೆ, ಹಾಗಾದ್ರೆ ನಾನು ಹೋಗ್ಲಾ ಅಂತ ಹೇಳ್ತಾಳೆ. ಅವಾಗ ಅಜಿತ್ ಕಣ್ಣೀರು ಹಾಕೊಂಡು, ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾನೆ. ಆಗ ಒಂದು ಕ್ಷಣ ಇಬ್ಬರು ಮುಖಾಮುಖಿ ನೋಡ್ತಾ ಇರ್ತಾರೆ. ನಾನು ಆ ಥರ ಎಲ್ಲ ಹೇಳಿದ್ದು, ನಮ್ದು ಇನ್ನೂ ಅಗ್ರಿಮೆಂಟ್ ಮುಗ್ದಿಲ್ವಲ್ಲ, ಅದು ಮುಗಿದ್ಮೇಲೆ ಹೋಗು ಅಂತ ಹೇಳಿದೆ, ನೀನೇನೋ ಅನ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಅದು ಮುಗಿದ್ಮೇಲೆ ನಾನು ಹೋಗ್ತೀನಿ ಅಂತ ಕಣ್ಣೀರು ಹಾಕೊಂಡಿರ್ತಾಳೆ. ಇನ್ನೊಂದು ಕಡೆ ದೇವಿ ಅವ್ರ ಅತ್ತೆಗೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ. ಅಂಜು, ನೀರು ತಗೋಬಾ, ಅಜ್ಜಿಗೆ ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರುತಿ ಮನೆಗೆ ಬರ್ತಾಳೆ. ಬಂದುಬಿಟ್ಟು, ನಾನು ಕೊಡ್ತೀನಿ, ನಾನು ಇನ್ಮೇಲೆ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜ್ಜಿ ಹೇಳ್ತಾಳೆ, ಇಷ್ಟು ದಿನ ಎಲ್ಲೋಗಿದ್ದಮ್ಮ, ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಯಿತಾ ಅಂತ ಕೇಳ್ತಾ ಇರ್ತಾಳೆ. ಹ್ಞೂ ಅಮ್ಮ, ಸರಿ ಆಯಿತು. ಆದರೆ ಅಮ್ಮ, ಏನೋ ಒಂದು ಹೇಳಬೇಕು, ಬೇಜಾರು ಮಾಡ್ಕೋಬೇಡಿ, ಬೀದಿಲಿ ಹೋಗೋರೆಲ್ಲರೂ ಸಹ ನಿಮ್ಮ ಸೊಸೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವಳು ನನ್ನ ಸೊಸೆನೇ ಅಲ್ಲ, ಒಂದು ವಾರ ಅಷ್ಟೇ ಟೈಮ್ ತೊಗೊಂಡಿರೋದು, ಆಮೇಲೆ ನಾನು ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಂಜುಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಳ್ತಾ ಇರಬೇಕಾದ್ರೆ ಭೂಮಿನ ಸಮಾಧಾನ ಮಾಡ್ತಾನೆ. ಆದರೂ ಸಹ ಅವಳು ಸಮಾಧಾನ ಆಗಲ್ಲ. ಆಗ ಅಜ್ಜಿತ್, ನಂಗೊಂದು ಕಪ್ ಟೀ ಬೇಕು, ನೀನು ಮಾಡ್ಕೊಬಾ ಅಂತ ಹೇಳ್ತಾನೆ. ನಾನು ಹೋಗಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತೀಯ, ನ್ಯಾಯ ನಿನ್ನ ಪರವಾಗಿದೆ, ನೀನು ಏನು ಎದುರು ಬೇಡ, ನಾನು ಇದೀನಿ, ಬಾ ಹೋಗು ಅಂತ ಕರ್ಕೊಬರ್ತಾನೆ. ಕೆಳಗೆ ಬಂದಾಗ, ಸಂಗೀತ ಯಾಕೋ ಕರ್ಕೊಬಂದಿದೀಯ ನೀನು, ಅವಳಿಗೆ ಹುಷಾರಿಲ್ಲ, ನಾನು ಮಾಡ್ಕೊಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬೇಡಮ್ಮ, ಇವಳೇ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸತ್ಯನ ಬಂದು, ನನಗೂ ಒಂದು ಕಪ್ ಟೀ ಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಕಣ್ಸನ್ನೇ ಮಾಡ್ತಾ ಇರ್ತಾನೆ ಅಜಿತ್ತು. ಸರಿ, ಹಾಗಾದರೆ ನನಗೂ ಒಂದು ಟೀ ಮಾಡ್ಕೊಬಾರಮ್ಮ ಅಂತ ಹೇಳ್ತಾ ಇರ್ತಾಳೆ. ಟೋಟಲಿ 3 ಮಾಡ್ಕೊಬಾರಮ್ಮ ಅಂತ ಹೇಳ್ತಾ ಇರ್ತಾರೆ. ಅವಾಗ ಹಾಗೆ ಮುಂದಕ್ಕೆ ಬಂದು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಮೇಲೆ ರೂಮಿಗೆ ಬರ್ತಾಳೆ ಸಂಗೀತ. ಬಂದುಬಿಟ್ಟು, ನೀನು ಇಂಥ ಒಳ್ಳೆ ಗಂಡನ ಪಡೆದಿದ್ದೀಯಾ, ನಿನ್ನ ಬಗ್ಗೆ ಸಮಾಜ ಎಷ್ಟೇ ಕೆಟ್ಟದ್ದು ಮಾತಾಡಿದರೂ ಸಹ ನನ್ನ ಮಗ ಅದನ್ನು ನಂಬ್ತಿಲ್ಲ, ಇಂಥವನ್ನ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಭೂಮಿ, ಅವನನ್ನು ಯಾವತ್ತೂ ಕಳ್ಕೊಬೇಡ ಅಂತ ಹೇಳ್ತಾ ಇರ್ತಾಳೆ. ಹೌದು ಅಮ್ಮ ಅಂತ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ. ಅವಾಗ ಊಟ ಮಾಡಬಾ ಅಂತ ಹೇಳ್ತಾ ಇರ್ತಾಳೆ. ನಂದಿನ್ನೂ ಊಟ ಆಗಿಲ್ಲ, ನೀವು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಯಾಕಮ್ಮ, ನೀನಿನ್ನೂ ಊಟ ಮಾಡಿಲ್ವಾ, ನಡೀರಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ. ಅಮ್ಮ, ನೀನು ಯಾಕೆ ಇನ್ನೂ ಊಟ ಮಾಡಿಲ್ಲ ಅಂತ ಕೇಳ್ತಾ ಇರ್ತಾನೆ. ಮಕ್ಕಳನ್ನ ಬಿಟ್ಟು ತಾಯಿ ಯಾವತ್ತಾದರೂ ಊಟ ಮಾಡ್ತಾಳ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ, ಆಯಿತು, ನೀವು ಹೋಗಿ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದರೂ ಸಹ ಊಟ ಮಾಡ್ತಾ ಇರಲ್ಲ. ಆಗ ಭೂಮಿ ಹಿಂಸೆ ಮಾಡಿ, ನಾನು ಊಟ ಮಾಡಿಸ್ತೀನಿ, ನೀವು ನನಗೆ ಎಷ್ಟು ಆರೈಕೆ ಮಾಡಿದ್ದೀರಾ, ಇನ್ಮೇಲೆ ನಾನು ಮಾಡ್ತೀನಿ ಅಂತ ಊಟ ಮಾಡಿಸ್ತಾ ಇರ್ತಾಳೆ. ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.